ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಿನ್ನೆ ನಂಬರ್ಗಳ ಬಗ್ಗೆ ಹೇಳಿದ್ದೆ. ಅದನ್ನು ಕೆಲವರಿಗೆ ಅರ್ಥ ಆಗದಿರೋದು ಅಂದುಕೊಂಡು ಈಗ ಅದನ್ನು ಬರೆದು ಹಾಕಿದ್ದೇನೆ. ಈಗ ಅದನ್ನು ವಿವರಿಸುತ್ತೇನೆ. ನಿನ್ನೆ ಹೇಳಿದ್ದೆ, ನಿಮಗೆ ಏನಾದರೂ ಕೆಲಸ ಆಗಬೇಕಾದರೆ ನಂಬರ್ಗಳನ್ನು ಮೊಬೈಲಲ್ಲಿ ಬರೋ ಟೈಮ್ ನೋಡಿ 7, 16, 25 ಬಂದರೆ ನಿಮ್ಮ ಕೆಲಸ ಆಗುತ್ತದೆ ಎಂದು. ಅದನ್ನು ಈಗ ವಿವರಿಸಿ ಹೇಳ್ತಿದ್ದೀನಿ. 7, 16, 25 ಈ ನಂಬರ್ಗಳು ನಿಮ್ಮ ಮೊಬೈಲ್ ಟೈಮ್ ನೋಡಿದಾಗ ಬಂದರೆ ನಿಮ್ಮ ಕೆಲಸ ಆಗುತ್ತದೆ ಎಂದು ತಿಳಿಯಿರಿ. ನೀವೇನಾದರೂ ಅಂದುಕೊಂಡು ಕೇಳಿಕೊಂಡಾಗ ನೀವು ಫಸ್ಟು ದೇವರಲ್ಲಿ ಬೇಡಿಕೊಳ್ಳಿ, ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಬೇಕು, ನಾನು ಕೇಳಿದ್ದು ಆಗಬೇಕು, ಇದು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಇದಕ್ಕೆ ಆನ್ಸರ್ ಈಗ ಉತ್ತರ ನೀನು ಕೊಡಬೇಕು ಎಂದು ಕೇಳಿಕೊಂಡು ನಿಮ್ಮ ಏನು ಬೇಡಿಕೆ ಇದೆ ಹೇಳಿ ಮೊಬೈಲ್ ಸ್ಕ್ರೀನ್ ನೋಡಬೇಕು. ಅಲ್ಲಿ ಟೈಮ್ ನೋಡಬೇಕು. ಆ ಟೈಮಲ್ಲಿ 7, 16, 25 ಬಂದರೆ ಆ ಕೆಲಸ ನೀವು ಅಂದುಕೊಂಡ ಕೆಲಸ ಆಗುತ್ತದೆ ಎಂದು ತಿಳಿಯಬೇಕು. ಅಥವಾ 4, 13 ಬಂದರೆ ನೀವು ಹೇಳಿಕೊಂಡ ಕೆಲಸ ಸ್ವಲ್ಪ ಡೌಟ್ಫುಲ್ಲು ಆಗೋದು, ಡೌಟು ಅಂತ, ಅಥವಾ ಅನ್ಎಕ್ಸ್ಪೆಕ್ಟೆಡಾಗಿ ಆಗುತ್ತೆ ಅಂತ, ಅಂದರೆ ನೀವು ಅಂದುಕೊಂಡೇ ಇರೋದಿಲ್ಲ, ಆ ಕೆಲಸ ಆಗಿಬಿಡುತ್ತೆ. ಇನ್ನು 8, 17 ಈ ಥರ ಬಂದರೆ ನಿಮ್ಮ ಕೆಲಸ ಆಗುವುದು ಕಷ್ಟ, ಅಂದರೆ ನಿಧಾನ ಆಗ್ಬೋದು, ಸ್ವಲ್ಪ ಪ್ರಯತ್ನ ಪಡಬೇಕು ಎಂದು ತಿಳಿಯಬಹುದು. ನಿಮಗೆ ಬೇರೆ ಇನ್ನೊಂದು ಟ್ರಿಕ್ ಬೇರೆ ರೀತಿಯಲ್ಲಿ ಹೇಳ್ಬೋದು. ಅಂದರೆ ನಿಮ್ಮ ಆಸೆನ ಬರೆದುಕೊಳ್ಳಿ. ಹೀಗೆ ಉದಾಹರಣೆಗೆ ನಾನು ಬರೆದ ರೀತಿ, ನಾನು ಈ ವರ್ಷ ಮನೆ ಕಟ್ಟುತ್ತೇನೆ ಎಂದು ಕೇಳಿಕೊಂಡು ನೀವು ಯಾವುದಾದ್ರು ಕ್ವಶನ್ ಹಾಕ್ಕೊಂಡು ಬರ್ಕೋಬೋದು. ಅದೇ ಸ್ಟೆಪ್ ಬೈ ಸ್ಟೆಪ್ ಇದೇ ಥರ ಇರಬೇಕು. ಟ್ರಯಾಂಗಲ್ ಶೇಪಲ್ಲಿ, ಅಂದರೆ ಉಲ್ಟಾ ಟ್ರಯಾಂಗಲು. ನಾನು ಈ ವರ್ಷ ಮನೆ ಕಟ್ಟುತ್ತೇನೆ ಅಂದರೆ ಈ ಒಂದು ವಾಕ್ಯದಲ್ಲಿ ಎಷ್ಟು ಪದ ಇದೆ ಅದನ್ನು ಫಸ್ಟು ಎಣಿಸ್ಬೇಕು. ಈಗ ನಾನು ಈ ವರ್ಷ ಮನೆ ಕಟ್ಟುತ್ತೇನೆ, ನಾನು ಒಂದು ಪದ, ಈ ಒಂದು, ವರ್ಷ ಒಂದು, ಹೀಗೆ ಅಂದರೆ 5 ಪದ ಆಯಿತು. ನಾನು ಅನ್ನೋ ಅಕ್ಷರ ಎಣಿಸ್ಬೇಕು. ನಂತರ ನಾನು ಅನ್ನೋದು 2, ಈ ಅನ್ನೋದು 1, ವರ್ಷ ಅಂದರೆ 2, ಮನೆ ಅಂದರೆ 2, ಕಟ್ಟುತ್ತೇನೆಯೇ ಅದು 5. ಹೀಗೆ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿ ಕೂಡಿಸ್ಕೊಂಡು ಹೋಗಿ 5 + 2 ಅಂದರೆ 7 ಆಗುತ್ತೆ. 2, 1, 3, 2, 1, 3, 2, 2, 4, 5 + 2 7. ಹೀಗೆ ಲಾಸ್ಟಿಗೆ ಬನ್ನಿ 24 ಬರುತ್ತೆ. ಕೊನೆಯಲ್ಲಿ 4 + 2 ಅಂದರೆ 6 ಬರುತ್ತೆ. 6 ಅಂದರೆ ಸ್ವಲ್ಪ ಕಿರಿಕಿರಿ ಆಗೋದು, ಸ್ವಲ್ಪ ಕಷ್ಟ ಸಾಧ್ಯ, ಟ್ರೈ ಮಾಡಬೇಕು ಅಂತ. ಪರಿಹಾರ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅಥವಾ ಬೇರೆ ಥರ ಕ್ವಶನ್ನು ಕೇಳ್ಕೊಬೋದು. ವಿಲ್ ಐ ಮ್ಯಾರಿ ಸವಿತಾ ಅಂತ ಹಾಕ್ಕೊಳ್ಳಿ. ನಿಮಗೆ ಏನು ಇಷ್ಟ ಆಗುತ್ತೆ ಆ ಕ್ವಶನ್ ಹಾಕ್ಕೊಳ್ಳಿ. 1, 2, 3, 4 ಪದ ಇದೆ. ಅದು ಫಸ್ಟು 4 ಹಾಕ್ಕೊಳ್ಳಿ. ನಂತರ ಅದನ್ನು ಎಣಿಸಿ. ವಿಲ್ ಅಂದರೆ 1, 2, 3, 4. ವಿಲ್ ಅನ್ನೋದು 4 ಪದ ಇದೆ ಅಕ್ಷರ, ಅದನ್ನು ಹಾಕಿ. ಐ ಅಂದರೆ 1, ಮ್ಯಾರಿ ಅನ್ನೋದು 5, ಸವಿತಾ ಅಂದರೆ 7 ಬರುತ್ತೆ. ಇದಿಷ್ಟು ಆ್ಯಡ್ ಮಾಡಿ ಲಾಸ್ಟಿಗೆ 62. 6 + 2 ಅಂದರೆ 8. 8 ಅಂದರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟು, ಸ್ವಲ್ಪ ಕಷ್ಟ ಆಗೋದು. ಈಗ ಮದುವೆ ಯಾರನ್ನ ಆಗಬೇಕು ಅಂತಿರ್ತೀರಿ, ನೋಡಿ ಬಂದಿರ್ತೀರ, ಹುಡುಗನ ಅಥವಾ ಹುಡುಗಿನ ನೋಡಿರ್ತೀರ, ಅವ್ರ ಜೊತೆ ಆಗಬೇಕು ಅಂತ ಇರ್ತೀರ, ಆದರೆ ಅದು ಸ್ವಲ್ಪ ಪ್ರಾಬ್ಲಮ್ಮು ಅಂತ ಬರುತ್ತೆ. ಅದಕ್ಕೆ ಸ್ವಲ್ಪ ಪರಿಹಾರಗಳು ಆಗಲೇಬೇಕಂದ್ರೆ ಮಾಡ್ಕೋಬೋದು. ಆದರೂ ನನ್ನ ಪ್ರಕಾರ ದೇವರು ನಿಮಗೆ ಆ ರೀತಿ ಹೇಳ್ತಾ ಇದ್ದಾನೆ, ಮುಂದೆ ನೀವು ಕಷ್ಟಪಡಬೇಕಾಗುತ್ತೆ ಮ್ಯಾರೇಜ್ ಲೈಫಲ್ಲಿ, ಅದಕ್ಕೆ ಈಗಲೇ ಬೇಡ ಅಂತ ಹೇಳ್ತಾ ಇದ್ದಾನೆ, ಸೂಚಿಸ್ತಿದ್ದಾನೆ ಅಂತೇಳಿದು ಬೇರೆ ಟ್ರೈ ಮಾಡ್ಬೋದು. ಮದುವೆಗಳಿಗೆ ಹುಡುಕಬೇಕಾದ್ರೆ ಹುಡುಗ ಅಥವಾ ಹುಡುಗಿನ ಹುಡುಕೋ ಟೈಮಲ್ಲಿ ಈ ಥರ ಕ್ವಶನ್ ನೋಡಿ ಬಂದ ಮೇಲೆ ಯಾವ್ದಾದ್ರು ಹುಡುಗ ಹುಡುಗಿನ ಈ ಥರ ಕ್ವಶನ್ ಹಾಕ್ಕೊಂಡು ಕೇಳಿಕೊಂಡು ನೋಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಬೇಕಾದರೆ
ನೋಡಿದ್ರೆ 3:30 4 ಗಂಟೆ 5 ಗಂಟೆ ಈ ಥರ ಬೆಳಗಿನ ಜಾವದಲ್ಲಿ ನೋಡಿದ್ರೆ ಪರ್ಫೆಕ್ಟಾಗಿ ಆನ್ಸರ್ ಸಿಗುತ್ತೆ. ಇಲ್ಲ ಯಾವ ಟೈಮಲ್ಲಿ ಬೇಕಾದರೂ ನೀವು ನೋಡ್ಬೋದು. ಸ್ವಲ್ಪ ದೇವರ ಮೇಲೆ ನಂಬಿಕೆ ಇಟ್ಟು ನೋಡಿದರೆ ಎಲ್ಲ ಒಳ್ಳೆಯದಾಗುತ್ತೆ. ಮುಂದಿನ ವಿಷಯ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ.